ಥ್ಯಾಂಕ್ ಯು ಸೂಪರ್ ಆಗಿದ್ದೀರಾ, ಚೆನ್ನಾಗಿ ಕಾಣಿಸ್ತೀರಾ, ಇಬ್ರು ಚೆನ್ನಾಗಿ ಬರ್ತೀರಾ. ಅಂದ್ರೆ ಮಗಳು ತರ ಕಾಣಲ್ಲ, ಇವಳು ತಂಗಿ ತರ ಕಾಣಿಸ್ತಾಳೆ, ಮದುವೆ ಆಗಿಲ್ಲ ಅನ್ನೋ ಕಾಣಿಸ್ತಿದ್ದೀರಾ. ನೀವಿಬ್ರು ಮಾತಾಡೋ ಶೈಲಿ ಅಂತೂ ಸಖತ್ ಇಷ್ಟ ನಮ್ಗೆ. ಅದೆಲ್ಲ ಫುಲ್ ನೋಡಿ ನಾನು ಖುಷಿ ಪಡ್ತೀನಿ. ಇವರಂತೂ ಸೂಪರ್ ಆಗಿ ಕಾಡ್ತಾರೆ ನೋಡಿ. ಸಿಕ್ಕಿದ್ ಬರೀ ಒಂದೆರಡು ನಿಮಿಷದಲ್ಲಿ ಎಷ್ಟು ಬಾಯಿ ತುಂಬ ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮ್ಮನೆಯವ್ರು ಮಾಡಿದ್ದು ಡ್ರಾಯಿಂಗ್. 25 ವರ್ಷದಿಂದ ಮಾಡಿ ಇನ್ನೂ ಹಂಗೆ ಇದೆ. ಇದು ನಮ್ಮನೆಯವ್ರು ಮಾಡಿರೋದು ನೋಡಿ. ಎಷ್ಟು ವರ್ಷದಿಂದ? 25 ವರ್ಷದಿಂದ. ಒಂದ್ ವೇಳೆ ಈ ಚೇಂಜ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಪೇಂಟ್ ಮಾಡಿದ್ರೆ ಗೊತ್ತಿರಲ್ಲ. ಪಕ್ಕ ನೀವೇ ತಾನೇ ರೀ? ಪಾಪ ಆಮೇಲೆ ಬೇರೆಯವ್ರು ಮಾಡಿರೋದು ನಾನೇ ಮಾಡಿರೋದು. ನಮ್ಮನೆಯವರೇ ಮಾಡಿರೋದಂತೆ. ದೇವಸ್ಥಾನ ಮಾತ್ರ ಅತ್ಯಂತ ಫೇಮಸ್ ಅಲ್ಲ ಕಣಮ್ಮ ಇದು. ಪುರದಮ್ಮ ದೇವಸ್ಥಾನ ತುಂಬಾ ಫೇಮಸ್ ಆಕ್ಚುಲಿ. ನೋಡಿ ಇದೆ ಪುರದಮ್ಮ ಎಂಟ್ರೆನ್ಸ್. ಒಳಗಡೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗುತ್ತಿಲ್ವೋ ಗೊತ್ತಿಲ್ಲ. ಅಂದರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕಲ್ವಾ, ಈಚೆ ವಿಡಿಯೋನ ಮಾಡಬೇಕು ಅಟ್ ಎ ಟೈಮ್. ಅಂದರೆ ಕೆಲವೊಂದು ಆಗುತ್ತೆ, ಕೆಲವೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ. ಆಕ್ಚುಲಿ ನೀವು ರಾಮದೇವ್ರನಹಳ್ಳಿಗೆ ಹೋಗಬೇಕು ಅಂದರೆ, ಪೂಜೆ ಮಾಡಿಸ್ಕೊಬರಕ್ಕೆ ಹೋಗಬೇಕು ಅಂದರೆ ನೀವು ಅಲ್ಲಿ ಪೇಟೆಯಿಂದನೇ ಹಣ್ಣು ಕಾಯಿ ಹೂವು ಕರ್ಪೂರ ಅವೆಲ್ಲ ನೀವು ತಗೊಂಡು ಹೋಗ್ಬೇಕು. ಅಲ್ಲಿ ಯಾವುದೇ ರೀತಿ ಒಂದು ಸ್ವಲ್ಪ ಸಿಗಲ್ಲ. ಬೇರೆದೇನೋ ಒಂದು ಪುಟ್ಟ ಅಂಗಡಿ ಇತ್ತು, ಅದ್ರಲ್ಲಿ ಏನು ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಪುರದಮ್ಮಗೆ ಬಂದರೆ ಎಲ್ಲ ಸಿಗುತ್ತೆ ಇಲ್ಲೇನೆ, ಏನು ತಗೊಬರ್ಲೇಬೇಕು ಅಂತ ಏನಿಲ್ಲ. ವಿಗ್ರಹ ನೋಡಕ್ಕೆ ಎಷ್ಟು ಭಯ ಆಗಿ ಗೊತ್ತಾ? ನಾನು ಚಿಕ್ಕವನಿದ್ದಾಗ ದೇವಿಗ್ರಹ ಇನ್ನೂ ಹಂಗೆ ಇದೆ. ಮೈಸೂರನ್ನ ಮರ್ತೀನಿ, ಅದು ಚುಚ್ಚುತ್ತಾ ಇರೋ ವಿಗ್ರಹ ನೋಡಕ್ಕೆ ಅಷ್ಟು ಭಯ ಆಗೋದು. ಒಳ್ಳೇದು ಮಾಡಪ್ಪ. ಆದರೆ ಮಗ್ಳ ಕೇಳ್ತಾ ಇರಬೇಕಾಗಿತ್ತು. ಹೌದು ಮೊನ್ನೆ ನೋಡಿ ಇವರು ನಮ್ಮ ಮಾತಾಡ್ಸ್ತಿದ್ದೀರಿ ನೋಡಿ. ಈ ಮಕ್ಕಳು ಬಂದು ಕೂಡ ನನ್ನ ಮಾತಾಡ್ಸಿದ್ರು. ಅಂದರೆ ಪೇರೆಂಟ್ಸ್ ಯಾರೇ ಇರಲಿಲ್ಲ, ಈ ಮಕ್ಕಳೇ ನನ್ನ ನೋಡಿ ಬಂದು ಇವರಿಬ್ಬರೇ ಮಾತಾಡ್ಸಿದ್ದು. ಒಂಥರ ಖುಷಿ ಆಯಿತು. ಎಷ್ಟು ಖುಷಿಲಿ ನೀವು ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ ಅಲ್ವಾ ಅಂತ ಎಷ್ಟು ನೀಟಾಗಿ ಕೇಳಿದ್ರು ಗೊತ್ತಾ. ನೋಡಿ ಆ ನಗು ಮುಖ ನೋಡಿ, ಆ ಮುಖದಲ್ಲಿ ಎಷ್ಟು ಕಳೆ ಇದೆ ನೋಡಿ. ಅಣ್ಣ ತಮ್ಮಂದಿರು ಅನಿಸುತ್ತೆ, ನನಗೆ ಗೊತ್ತಾಗಿಲ್ಲ, ಕೇಳಲಿಲ್ಲ. ಅಲ್ಲಿ ಇನ್ನೊಂದಿಬ್ಬರು ಬಂದು ಮಾತಾಡ್ಸ್ತಾ ಇದ್ರು ಅದೇ ಟೈಮಿಗೆ. ನಾನು ಯಾರನ್ನ ಮಾತಾಡ್ಸೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕಲ್ಲಳ್ಳಿ, ಹಾಂ ಅದು ತುಂಬ ದೂರ ಸ್ವಲ್ಪ ಕಲ್ಲರಿಗಳು. ಹಾಂ 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 ಹೌದು. ಅಯ್ಯೋ ಅದು ನೀನೇ ತಗೊಬನ್ನಿ. ಪುರದಮ್ಮ ಅದು ಹೂವು ಹಣ್ಣು ಕಾಯಿ ನಡೀರಿ. ಅದ್ರ ಹೆಸರೇನಂತೆ? ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಒಳಗೆ ಬಂದಿದ್ವಿ. ನೋಡಿ ಇದೇ ಪೂಜಮ್ಮ ದೇವರು. ನಮಗೂ ದೇವ್ರ ದರ್ಶನ ಆಗಿ ನಿಮಗೂ ದೇವ್ರ ದರ್ಶನ ಆಗಲಿ ಅಂತ ಹೇಳಿ ಚಿತ್ತಾಗಿ ವಿಡಿಯೋ ಮಾಡಿಕೊಂಡು ನಾವು ಆಶೀರ್ವಾದ ತಗೊಂಡು ಹೊರಗೆ ಬರ್ತಿದ್ದಾಗೆ ಮತ್ತೆ ಇನ್ನೊಬ್ರು ನಮ್ಮ ವಿವರ್ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮೊದಲು ಇಲ್ಲಿ ಕೊಡೋರು ಈಗ ಹೊರಗಡೆ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಬಲಿನ. ಇಲ್ಲಿ ಯಾವ್ದು? ಹೌದಾ? ಮತ್ತೆ ಒಳಗಡೆದು? ಹೌದೌದು. ಹಾಂ 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 ದೊಡ್ಡ ಅಭಿಮಾನಿ ಅಣ್ಣ. ಹೌದಾ? ಸಂತೋಷ. ನಿಮ್ದೆಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಹೌದಾ? ನೋಡ್ತೀವಿ ಅಣ್ಣ. ನಮ್ದು ಅಣ್ಣ ಬೆಂಗಳೂರು ಪುಣೆ ಇಂಡಸ್ಟ್ರಿಯಲ್ ಏರಿಯಾ. ಹೌದಾ? ಸಂತೋಷ ಅಣ್ಣ. ಒಂದು ಸೆಲ್ಫಿ ಅಣ್ಣ ನಿಮ್ಮ ಜೊತೆ. ಅಕ್ಕ ನೀವು ಬರಕ್ಕ? ನೀವು ಸ್ಟಾರೇ ಬಾಕ. ಇಲ್ಲ ಇಲ್ಲ, ನಾವು ಒಬ್ಬರು ಬಿಟ್ಟು ಹೆಂಗೆ? ಪರವಾಗಿಲ್ಲ. ಹಿಂಗೆ ತಗೊಳ್ಳಿ, ಹಿಂಗೆ ತಗೊಳ್ಳಿ. ಅಕ್ಕ ಬರಕ್ಕ. ಮಗಳೇ ಪುಟ್ಟಿ ಅಂತಿರ್ತಿರಲ್ಲ, ಅದು ನನಗೆ ಸಖತ್ ಇಷ್ಟ. ನಾನು ಇದೇನು ವಾಯ್ಸ್ ಹಂಗೆ ಕೇಳಿಸುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಅಪ್ಪರ ಮನೆ ನಿಮ್ಮ ಅತ್ತೆ ಮನೆ ಎಲ್ಲ ತೋರಿಸ್ತೀರ, ಸಖತ್ ಸೂಪರು. ನೀವಿಬ್ರು ಮಾತಾಡೋ ಶೈಲಿ ಅಂತೂ ಸಖತ್ ಇಷ್ಟ ನಮಗೆ. ಆಮೇಲೆ ಮನೆ ಬೈಕಲ್ಲಿ ಕುಂಡ್ರಿಸ್ಕೊಂಡ್ರು ಅದ್ರಲ್ಲ, ನನ್ನ ಕಾಲು ಹಿಂಗೆ ಇಟ್ಕೊಂಬಂದೆ ಹಂಗೆ ಇಟ್ಕೊಂಬಂದೆ, ನನಗೆ ಬಂದಂಗೆ ಆಗಲಿಲ್ಲ. ರಾತ್ರಿ ಟೈಮ್ ಬಂದ್ರಲ್ಲ, ಅದೆಲ್ಲ ಫುಲ್ ನೋಡಿ ನಾನು ಖುಷಿ ಪಡ್ತೀನಿ. ಇವರಂತೂ ಸೂಪರ್ ಆಗಿ ಕಟ್ತಾರೆ. ನಮ್ದು ಉಳಿಯಾರು. ನಾನು ಫೋನಲ್ಲಿ ನೋಡಿದ್ದೀನಲ್ಲ, ನಾನು ನೋಡ್ತಿರ್ತೀನಲ್ಲ ಅಷ್ಟ. ಥ್ಯಾಂಕ್ ಯು ಸೂಪರ್ ಆಗಿದ್ದೀರಾ, ಚೆನ್ನಾಗಿ ಕಾಣಿಸ್ತೀರಾ, ಇಬ್ರು ಚೆನ್ನಾಗಿ ಬರ್ತೀರಾ. ಅಂದ್ರೆ ಮಗಳು ತರ ಕಾಣಲ್ಲ, ಇವಳು ತಂಗಿ ತರ ಕಾಣಿಸ್ತಾಳೆ, ಮದುವೆ ಆಗಿಲ್ಲ ಅನ್ನಂಗೆ ಕಾಣಿಸ್ತಿದ್ದೀರಾ. ಇಲ್ಲ, ಸತ್ಯವಾಗ್ಲೂ ಮದುವೆ ಆಗಿಲ್ಲ ಅನ್ನಂಗೆ ಕಾಣಿಸ್ತಿರೋದಣ್ಣ. ನಾನು ಯೂಟ್ಯೂಬಲ್ಲೂ ಹಂಗೆ ಅನ್ಕೊಂತೀನಿ. ಅಕ್ಕನ ಮಗಳನ್ನ ಚಿಕ್ಕವ ಅಂತಿರಲ್ಲ, ಅದನ್ನು ನೋಡ್ತೀನಿ. ಅದು ನೀವು ಮಾತಾಡೋ ಶೈಲಿ ಅಂತೂ ನನಗೆ ಸಖತ್ ಇಷ್ಟ. ಥ್ಯಾಂಕ್ ಯು. ನೀವು ಇಷ್ಟು ಖುಷಿಲಿ ಮಾತಾಡ್ತಿರೋದು ನೋಡಿ ಖುಷಿ ಆಗ್ತಿದೆ. ಆಮೇಲೆ ಶಿವಪ್ಪ ಅಂತಿರಲ್ಲ, ಅದನ್ನು ಎಲ್ಲ ನನಗೆ ಸಖತ್. ಶಿವಪ್ಪ ಅಂದಲೇ ನೀವು ಬಾಯಿ ತೆಗಿಯಲ್ಲ. ಒಂದ್ ಏನಾದ್ರೂ ಅಲ್ಲಿ ತೋರ್ ಮನೆಗೆ ಹೋದಾಗ ಅದೆಲ್ಲ ಚೆನ್ನಾಗಿ ತೋರಿಸ್ತೀವಿ. ಸಖತ್ ಇಷ್ಟ. ಬರಲ್ಲ ಅಣ್ಣ. ನಾನು ಎಷ್ಟು ಖುಷಿಯಿಂದ ಪ್ರೀತಿಯಿಂದ ಒಂದು ವಿಡಿಯೋ ಮಾಡ್ತೀನೋ ಅವ್ರು ಅಷ್ಟೇ ಖುಷಿಯಿಂದ ಅಷ್ಟೇ ಪ್ರೀತಿಯಿಂದ ನನ್ನ ವೀಡಿಯೋಸ್ ಎಲ್ಲ ನೋಡಿ ಅದನ್ನು ಅದ್ರ ಬಗ್ಗೆ ಎಷ್ಟು ಖುಷಿಲಿ ನೋಡಿ. ಸಿಕ್ಕಿದ್ದು ಬರೀ ಒಂದೆರಡು ನಿಮಿಷದಲ್ಲಿ ಎಷ್ಟು ಬಾಯಿ ತುಂಬ ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಅದು ತುಂಬ ಖುಷಿ ಆಯಿತು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ ಸದಾ ಇರಲಿ, ಹಾಗೆ ನಿಮ್ಗಳ ಆಶೀರ್ವಾದ ಸದಾ ಇರಲಿ. ಅವ್ರ ಸಹಕಾರದಿಂದ, ನಿಮ್ಮ ಸಹಕಾರದಿಂದನೇ ಇಲ್ಲಿವರೆಗೆ ಬಂದಿದ್ವಿ. ಮುಂದೆ ಏನೇ ಮಾಡಿದ್ರು ಎಲ್ಲದಕ್ಕೂ ನಿಮ್ಮ ಸಹಕಾರನೇ ಕಾರಣ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಚಪ್ಪಾಳೆ, ನಿಮ್ಮ ಅಭಿಮಾನ ಪ್ರತಿಯೊಂದು ಸೇರಿ ಸತೀಶ್ ಹಿರೇಗೌಡ ಪೂಜಾ ಕೆ ರಾಜ್ ಆಗಿದೆ. ಆ್ಯಕ್ಚುಲಿ ಈ ಜಾಗ ತುಂಬ ಚೆನ್ನಾಗಿದೆ ಅಲ್ವರಿ? ಒಳ್ಳೆ ಮೈಸೂರಿಗೆ ಬಂದಿದ್ವಿ ಟ್ರಿಪ್ ಅನ್ನಿಸ್ತಿದೆ ನಿಮಗೆ. ಹಾಂ ತುಂಬ ಚೆನ್ನಾಗಿದೆ ಜಾಗ. ಪುರದಮ್ಮ ನಾನು ನೋಡ್ದಂಗೆ ಇಲ್ಲೆಲ್ಲ ಇನ್ನೂ ಮಣ್ಣಿತ್ತು ಅವಾಗ.
ಈಗ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಮೈಸೂರಿಗೆ ಬಂದಿದ್ದೀವಿ, ಎಲ್ಲೋ ಒಂದು ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಹಾಂ, ಮೈಸೂರಲ್ಲಿ ಹೋದ್ರೆ ವೆಜ್ಜು, ಇಲ್ಲಿ ಬಂದರೆ ನಾನ್ ವೆಜ್. ಹೌದಾ? ಮಾಸ್ಕ್ ಹಾಕಿರೋದು ನೋಡಿ ನೋಡಿ, ಏನು ಅರ್ಕೆಗಳಲ್ವಾ ಇದೆಲ್ಲ, ಅರ್ಕೆಗಳು. ಪ್ಲಾಸ್ಟಿಕ್ ಕಟ್ಟಿದ್ದಾರೆ, ಬಳೆ ಹಾಕಿದ್ದಾರೆ, ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ, ಪಿನ್ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಅಂದರೆ ಬೀಗ ಈ ಗೇಟಿಗೆ ಹಾಕಿಲ್ಲ ಒಂಥರ ಎಲ್ಲ. ಏ ಮಗಳು, ಓ ಸಾರಿ, ನಮಗೆ ಅದು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅದೇನು ಅಂತ. ಹಾಗೆ ಇಲ್ಲಿಗೂ ನೋಡಿ ಒಂದು ಮರ ಇದೆ, ಆ ಮರಕ್ಕೆ ಮಳೆ ಎಲ್ಲ ಹೊಡೆದು ಕಾಗದ ಪತ್ರಗಳಿಗೆಲ್ಲ ಮಳೆ ಹೊಡೆದಿದ್ದಾರೆ. ಹಾಗೆ ಇಲ್ಲಿ ಕೆಲವೊಂದು ಫೋಟೋಗಳಿಗೂ ಕೂಡ ಮಳೆ ಹೊಡೆದಿದ್ದಾರೆ. ಒಳ್ಳೆ ರೀತಿಯಾಗಿ ಅವರೇ ಬಂದು ಏನು ಒಳ್ಳೆ ಅರ್ಕೆ ಇದ್ದು ಹೊಡೆದ್ರೆ ಪರವಾಗಿಲ್ಲ, ಒಳ್ಳೇದು ಮಾಡುತ್ತೆ. ಏನಾದರೂ ಬೇರೆಯವ್ರ ಫೋಟೋ ತೊಗೊಬಂದು ಹಿಂಗೆ ಮಳೆಯೆಲ್ಲ ಹೊಡೆದು ಏನಾದರೂ ಕೆಟ್ಟದು ಅಂತ ಮಾಡಿದ್ರೆ ದೇವ್ರು ನೋಡ್ಕೊತದೆ. ಆವಾಗಲೇ ದೇವಸ್ಥಾನದ ಹತ್ರ ಒಬ್ಬರು ಮಾತಾಡಿಸಿ ಫೋಟೋ ಎಲ್ಲ ತೆಗೊಂಡ್ರಲ್ಲ, ಅವ್ರ ಫ್ರೆಂಡ್ ಒಬ್ಬರು ಇಲ್ಲೇ ಎಲ್ಲೋ ಬೇರೆ ಕಡೆ ಇದ್ರಂತೆ. ಅವರು ಮಾತಾಡಿಸಿ ಸತೀಶ್ ಹಿರೇಗೌಡರು ಬಂದಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ದಕ್ಕೆ ಪಾಪ ಅವ್ರು ಎಲ್ಲಿದ್ರೋ ಏನೂ ಗೊತ್ತಿಲ್ಲ, ಪಾಪ ಮತ್ತೆ ಬಂದು ಇವ್ರ ಜೊತೆ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಮಾತಾಡಿ ಹಾಗೆ ಸೆಲ್ಫಿ ಎಲ್ಲ ತೆಗೊಂಡ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೋಡಿ ಪುರದಮ್ಮ ನಾನ್ ವೆಜ್ ಅಲ್ಲ, ಹಾಗಾಗಿ ಯಾವಾಗಲೂ ಇಲ್ಲಿ ಈ ಥರ ಕಾಗೆ ಹದ್ದುಗಳೆಲ್ಲ ಹಾರಾಡ್ತಾ ಇರುತ್ತೆ. ಮೊದಲು ದೇವಸ್ಥಾನ ಮುಂದೆನೇ ಬಲಿ ಕೊಡೋದಿತ್ತು, ಇವಾಗ ಸ್ವಲ್ಪ ದೂರ ಮಾಡಿದ್ದಾರೆ ದೇವಸ್ಥಾನದಿಂದ ಬಲಿ ಕೊಡೋದನ್ನ. ತಂಬಾಕು ಹಾಗೂ ಧೂಮಪಾನ ಮುಕ್ತ ಪ್ರವಾಸಿ ತಾಣಕ್ಕೆ ಸುಸ್ವಾಗತ ಅಂತ ಇದೆ, ಚೆನ್ನಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಲಿಗೆ ಕಪ್ಪು ದಾರ ಕಟ್ಟೋರು ಇದ್ರು, ಹಾಗಾಗಿ ನನ್ನ ಮಗಳಿಗೆ ಒಂದು ಕಟ್ಟಿಸ್ಕೊಂಡೆ. ಅಂದರೆ ನಾವು ಯಾವಾಗಲೂ ಒಂದೊಂದು ಕಪ್ಪು ದಾರ ಹಾಕ್ತೀವಿ, ಅಂದರೆ ಕಾಲು ನೋವು ಬರಬಾರ್ದು ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು, ದೃಷ್ಟಿ ಆಗಬಾರ್ದು, ಕಾಲು ನೋವು ಬರಬಾರ್ದು ಅಂತ ಹೇಳಿ ಕಟ್ಕೊಳ್ತಾ ಇದ್ದೆ ಕಪ್ಪುದ ದಾರ. ಆದರೆ ಅದು ಬೇರೆ ದಾರದಲ್ಲಿ ಕಟ್ತಿದ್ದೆ, ಬಟ್ ಅದು ಏನು ಶಕ್ತಿ ಇರಲ್ವಂತೆ, ಅದರಲ್ಲಿ ಜೀವ ಇರಲ್ಲಂತೆ. ಇದು ಕಾಲು ನೋವಿಗೆ ಮತ್ತೆ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡಿರ್ತಾರೆ, ಅಥವಾ ಕೆಟ್ಟದ್ದು ಏನಾರು ದಾಟಿರ್ತೀವಿ, ಅಥವಾ ಬಿಸಿಲಲ್ಲಿ ಎಲ್ಲರೂ ಓಡಾಡ್ತಾ ಇರ್ತೀವಿ, ಈ ದೃಷ್ಟಿ ಆಗಬಾರ್ದು, ಕಾಲು ನೋವು ಬರಬಾರ್ದು ಅಂತ ಕಾರಣಕ್ಕೆ ಇದು ಕಟ್ಟದಂತೆ. ಹಾಗೆ ಇದರಲ್ಲಿ 2 ಥರದ್ದು ದಾರ ಇದ್ದು, ಒಂದು ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ಒಂದು ದಾರ, ಇನ್ನೊಂದು ದೃಷ್ಟಿ ಆಗದಲ್ಲೇ ಇರುವಂತ ದಾರ. ಇದನ್ನು ಕೂಡ ಅಮಾವಾಸ್ಯೆ ಟೈಮ್ ನೋಡಿ ಕಟ್ಕೋಬೇಕಂತೆ. ಅವಾಗ ಅವ್ರು ನೋಡಿ ಅವ್ರನ್ನ ಅದೊಂದು ಕಟ್ಟಿಸ್ಕೊಳಕ್ ಹೋದಾಗ ಎಷ್ಟು ವಿಷಯಗಳು ಗೊತ್ತಾಯ್ತು ಗೊತ್ತಾ. ಗಂಡು ಮಕ್ಳಿಗೆ ಬಲಗಾಲಿಗೆ, ಹೆಣ್ಮಕ್ಳಿಗೆ ಎಡ್ಗಾಲಿಗೆ. ನನಗೆ ಯಾವಾಗ್ಲೂ ಕಟ್ಟುವಾಗ ಅಥವಾ ಮಗಳಿಗೆ ಕಟ್ಟುವಾಗ ಸ್ವಲ್ಪ ಕನ್ಫ್ಯೂಸ್ ಆಗೋದು, ಯಾವ ಕಲಿಗೆ ಏನು ಇತ್ತ ಅಂತ. ಇವಾಗ ಕ್ಲಿಯರ್ ಆಯ್ತು. ಹಾಗೆ ನಾನು, ನನ್ನ ಮಗಳು, ಅತ್ತೆ, ನಮ್ಮನೆಯವರು, ಮತ್ತೆ ಹಾಗೆ ಅಮ್ಮಂಗೆ, ಮತ್ತೆ ನಮ್ಮ ಚಿಕ್ಕಂಗೆ, ನಮ್ಮ ಅಕ್ಕಂಗೆ ಎಲ್ಲರಿಗೂ ಒಂದೊಂದು ತೆಗೋಬಿಟ್ಟು ಬಂದೆ. ಹಾಗೆ ಪುರದಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋದು ಸಂಜೆ ಒಂದು 5:30 6 ಗಂಟೆನೇ ಆಯಿತು. ನೋಡಿ ಅಷ್ಟೊಳಗೆ ಸಂಜೆ ಆಗ್ತಿದ್ದಾಗೆ ಎಲ್ಲರೂ ಹಾಲು ಕರ್ಕೊಬಂದು ಡೈರಿಗೆ ಹಾಲು ಒಯ್ತಾ ಇದ್ದಾರೆ. ನೋಡಿ ಇದು ಚಿಕ್ಕ ಒಂದು ವಿಡಿಯೋದಲ್ಲಿ ಅರಳಿ ಮರ ಇದೆ, ಒಂದು ಊರಿದೆ, ಅಲ್ಲಿ ಹಾಲು ಹಾಕ್ತಿರೋದಿದೆ, ಒಂದು ಹಸು ಹೊಡ್ಕೊಂಡು ಹೋಗ್ತಿರೋದು, ಇದೆಲ್ಲ ನೋಡೋಕ್ಕೆ ಎಷ್ಟೋ ಒಂಥರ ಖುಷಿ ಅನಿಸ್ತದೆ. ಎಲ್ಲ ಒಟ್ಟಿಗೆ ಸಿಕ್ಬಿಟ್ರೆ ಅಂತ ಇನ್ನೂ ಖುಷಿ ನೋಡೋಕ್ಕೆ. ಈಗ 2 ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮದು ಮಂದೇವರು ಮಳಲಿಯಮ್ಮ ಗಿಡ್ಡಮ್ಮ, ಅಲ್ಲಿಗೆ ಹೋಗ್ಬೇಕು. ಈಗ ಟೈಮ್ ಆಯಿತು, ಆ್ಯಕ್ಚುಲಿ ಅಲ್ಲಿಗೂ ಹೋಗಬೇಕು. ಹಾಗಾಗಿ ಇವಾಗ ಊರಿಗೆ ಹೋಗ್ಬಿಟ್ಟು ಅಲ್ಲಿಗೆ ಅತ್ತೆ ಬಿಟ್ಟು ಅಲ್ಲಿಂದ ನಾವು ಮಳಲಿಯಮ್ಮಗೆ ಹೋಗಬೇಕು ಇವತ್ತೇ. ಅಂದರೆ ನಾವು ಇನ್ನು ನಮ್ಮ ಮನೆಯವ್ರಿಗೂ ಫ್ರೀ ಆಗಲ್ಲ, ಇನ್ನು ನಾನು ಹಾಸನ ಬೆಂಗಳೂರು ಹೋಗ್ಬಿಡ್ತೀನಿ, ನನ್ನ ಮಗಳಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಒಟ್ಟಿಗೆ. ಇನ್ನೊಂದು ದಿನ ಅಂದರೆ ಒಂದೊಂದು ದಿನನೇ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಒಂದೇ ದಿನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಕುರಿ ಪರಿ ಎಲ್ಲ ಮಾರ್ಬಿಟ್ಟು ಬಿಡ್ಬೇಕು ಈಗ ಅಲ್ಲಿ ಇರೋಕ್ಕೆ ನಮ್ಮ ಜೊತೆ. ಈಗ ನಾನು ಒಬ್ಳೇ ಇರ್ತೀನಿ ಅಲ್ಲಿ, ಎಲ್ಲ ಕೇಳ್ತಿರ್ತೀನಿ ಯಾಕೆ ಬರಲ್ಲ ಅಂತ. ಯಾಕೆ ಬರಲ್ಲ ನೀವು ಬೇರೆಯವ್ರ ಜೊತೆ ಯಾಕಿರಲ್ಲ ಹೇಳು, ನಮ್ಮ ಜೊತೆ ಯಾಕಿರ್ತಿಲ್ಲ. ಇವೆಲ್ಲ ಇಲ್ದಿದ್ರೆ ಬಂದಿರ್ತಿದ್ದೆ. ಈಗ ತೋಟ, ಕೋಳಿ ಇವೆಲ್ಲ ಮಾಡ್ಕೊಂಡಿವ, ಎಲ್ಲಿ ಯಾರ ಮೇಲೆ ಬಿಟ್ಟು ಬರಲ್ಲ. ಆಮೇಲೆ ನೋಡಿ ಇದು ಹೊನ್ನವಾರ ಅಂತ, ಇಲ್ಲಿ ನಮ್ಮ ಮನೆಯವರ ಅತ್ತೆ ಕೊಟ್ಟಿದ್ದಾರೆ ಹೊನ್ನವಾರಕ್ಕೆ. ಇಲ್ಲಿಂದ ಸ್ವಲ್ಪ ದೂರ ಅಲ್ವ ರೀ? ಓ ಅಲ್ಲಿ ಕೂತಿದ್ದಾರೆ ನೋಡಿ ಅತ್ತೆ ರೀ. ಓ ಹ್ಞೂ, ಅದು ನಮ್ಮ ಮನೆಯವ್ರ ಅತ್ತೆಯವ್ರ ಮನೆ ನೋಡಿ, ಅತ್ತೆ ಕೂತಿದ್ದಾರೆ. ಪಾಪ ಹೋಗಿ ಬಂದಿದ್ರು ಖುಷಿಯಾಗದಿ ಇವತ್ತೆ. ನೋಡಿ ಮತ್ತೆ ಕೋಡಿ ಹಳ್ಳಿ ಬಂತು. ಈಗ ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋದು. ಇಲ್ಲಿ ನಮ್ಮ ಮನೆಯವ್ರದ್ದು ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಹುಡುಗಿ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಆಶಾ ಅವರಂತೆ ಎಲ್ಲ ನೆನಪು ಮಾಡ್ಕೊತಿದ್ದಾರೆ. ಅವ್ರವ್ರ ಮನೆ ನೋಡಿದಾಗ ಅವ್ರವ್ರು ನೆನಪಾಗ್ತಾ ಇದ್ದಾರೆ. ಆವಾಗ ಯಾವಾಗಲೂ ಒಂದ್ಸರಿ ಇಬ್ರು 3 ಜನ ಆಶಾ ಅಂತ ಇದ್ದಾರೆ. ಎಲ್ಲ ಫೋನ್ ಮಾಡಿದ್ರು, 4 ಜನ ಅಂತೆ. ನೋಡಿ ಇನ್ನೊಬ್ರು ನೆನಪಾದ್ರು ನಮ್ಮ ಮನೆಯವರಿಗೆ. ಈಗ ಎಮ್ಮೆ ನೋಡಿ, ನನ್ನ ಮಗಳು ಇದು ನೋಡ್ಬಿಟ್ಟಿದೆ ಎಂಥದ್ದು ಅಂತ ಕೇಳ್ತಾ ಇದ್ಲು. ಮತ್ತದಂಗಾಗಿತ್ತು ಏನೋ. ಎಮ್ಮೆ ಇಲ್ಲೊಂದಿದೆ ನೋಡಿ, ಕಾಣಿಸಲ್ಲ. ಇದು ನಮ್ಮ ಪಕ್ಕದ ಮನೆ ದೊಡ್ಡಪ್ಪನ ಮನೆದ. ಈಗ ಮನೆಗೆ ಬಂದು ಲಾಸ್ಟ್ ಟೈಮ್ ನಮ್ಮ ಅತ್ತೆ ಇಲ್ಲಿ ಏನೇನೋ ಒಣಗಾಕಿದ್ದೆ, ಹಂಗೆ ವಿಡಿಯೋ ಮಾಡಿದ್ದೆ ಅಂತ ಬೈತಿದ್ರು. ಹಾಗೆ ಮನೆ ಹತ್ರ ಇರೋ ರಾಮದೇವರಿಗೆ ಕೈ ಮುಗಿದು ಅಣಕಾಯಿ ಎಲ್ಲ ಮಾಚಿ ಪೂಜೆ ಮಾಡಿಸಿ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹಾಗೆ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಬಜ್ಜಿ ಮಾಡ್ಕೊಂಡು ತಿನ್ಕೊಂಡು ಹಾಗೆ ಅಲ್ಲಿಂದ ಮಳಲಿ ಅಮ್ಮಗೆ ಹೊರಟು. ನನ್ನ ಮಗಳು ನೋಡಿ ಹೋಗಿ ಏನೋ ಚಿಪ್ಸೆ ತೆಗೆಸ್ಕೊ ಬಂದಿದೆ ಪಕ್ಕದ ಮನೆ ದೊಡ್ಡಮ್ಮನ ಮನೇಲಿ ಹೋಗಿ. ಪಾಪ ಅವ್ರ ಮಗಿಗೆ ಏನಾದ್ರು ಕೊಡ್ತೀನಿ ಬಿಸ್ಕೆಟ್ ಅಂತ ಹೇಳಿದ್ರು, ಚಿಪ್ಸೇ ತಗೊಂಡಿದ್ದೆ. ಥ್ಯಾಂಕ್ ಯು ಅಂದ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.